ಅಲ್ಲಿ ನೀವು ನಿಲ್ರಿ ಅಂತ ಅಂದ್ರೆ ಕರಿಮಣಿ ಮಾಲೀಕ ನಾನು ದಯವಿಟ್ಟು ಮುಂದಿನ ದಿವಸದಲ್ಲಿ ಚುನಾವಣೆ ಬಂದಿದೆ. ಇನ್ನೇನು ಒಂದು ವಾರದಲ್ಲಿ ಚುನಾವಣೆ ಘೋಷಣೆ ಆಗ್ತಾವ. ಇನ್ನೊಂದು ಎರಡು ತಿಂಗಳಲ್ಲಿ ಚುನಾವಣೆ ಮುಗಿದು ಹೋಗ್ತಾವ. ಎಲ್ಲ ಮಾಹಿತಿಗಳು ಬಂದಿದ್ದಾವೆ, ತುಲನೆ ಮಾಡಬೇಕು, ಬಾಕಿ ಎಲ್ಲ ಸರಿ. ಆದ್ರೆ ಈ ತರ ವಿಷಯಗಳನ್ನ ಚರ್ಚೆ ಮಾಡಬೇಕು. ಒಳಗಡೆ ವಾತಾವರಣ ಇದೆ. ಎಲ್ಲರೂ ಕೂಡ ಇವತ್ತು ಮನಸ್ಸಿನಲ್ಲಿ ಮೋದಿ ಗೆಲ್ಲಬೇಕು ಅಂತ ಕಾಂಗ್ರೆಸ್ನವರೇ ಹೇಳ್ತಾರೆ. ಕಾಂಗ್ರೆಸ್ನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟೇ ಇಲ್ರಿ. ಕಾಂಗ್ರೆಸ್ ನಲ್ಲಿ ಇದ್ದ ಎಲ್ಲ MLA ಗಳು, ಎಲ್ಲ ಪದಾಧಿಕಾರಿಗಳು ಎಲ್ಲ ಹೋಗಿ ಅಲ್ಲ ಅಲ್ಲಿ ನೀವು ನಿಲ್ರಿ ಅಂತ ಅಂದ್ರೆ ಕರಿಮಣಿ ಮಾಲೀಕ ನಾನು ಹೊಡೆದೇ ಹೊಡಿತಾರೆ. ನೀವು ನಿಲ್ರಿ, ಮಂತ್ರಿಗಳ ಮೇಲೆ ನೀವು ಗೆಲ್ಲಬೇಕು, ನೀವೇ ನಿಲ್ಬೇಕು ಅಂತ ಹೇಳ್ತಾರೆ. MLA ಗಳ ಮೇಲೆ ನೀವು ನಿಲ್ಬೇಕು, ನೀವು ಗೆಲ್ಲಬೇಕು ಅಂತಾರೆ. ಪದಾಧಿಕಾರಿಗಳ ಹತ್ರ ನೀವು ನಿಲ್ಬೇಕು, ಗೆಲ್ಲಬೇಕು ಅಂತಾರೆ. ಆದ್ರೂ ಯಾರು ಅಲ್ಲ ಅಂತಾರೆ. ಕರಿಮಣಿ ಮಾಲೀಕ ನಾನು. ಅದು ಪರಿಸ್ಥಿತಿ ರೀ. ಮಾಡ್ಬೋದು, ಯಾರಿಗಾದ್ರೂ ಒಬ್ರಿಗೆ ಕರಿಮಣಿ ಕಳಿಸ್ತಾರೆ ಬಿಡ್ರಿ, ಆ ಪ್ರಶ್ನೆ ಬೇರೆ. ಮತ್ಯಾರು ಸಿಗುವುದಿಲ್ಲ ಅಂತ ಖಾನಾಪುರದಲ್ಲಿ ರಿಜೆಕ್ಟೆಡ್ ಮಟೀರಿಯಲ್ ಅದಲ್ಲ, ಅದನ್ನ ತಗೊಂಡು ರಿಜೆಕ್ಟೆಡ್ ಮಟೀರಿಯಲ್ ನಮ್ಮ ಲೋಕಸಭಾ ಕ್ಷೇತ್ರದ ಪಾಪ ಖಾನಾಪುರದಿಂದ ಓಡಿಸಿದ್ದಾರೆ. ಇನ್ನು ಎಲ್ಲಾ ಕಡೆ ಇದ್ದ ಜಾಗದಿಂದ ಓಡಿಸಿದ್ರೆ ಮತ್ತೇನ್ ಮಾಡ್ಬೇಕ್ರಿ? ಅಲೆಮಾರಿ ಯಾಕೆ ಹೋಗ್ಬೇಕಲ್ಲ? ಅದಕ್ಕೋಸ್ಕರ ಪಾಪ ಎಲ್ಲಾ ಕಡೆ ಅಡ್ಡಾಡಿಸ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯನೂ ಹೊರ್ಕೊಂಡು ಓಡಾಡ್ತಾ ಇದ್ದಾನೆ. ಇರ್ಲಿ ಬಿಡ್ರಿ, ಯಾರೇ ಆಗಲಿ ಕಾಂಗ್ರೆಸ್ಸಿಗೆ ಉತ್ತರ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿನ ಆ ಮೂರ್ಖ ಪ್ರಶ್ನೆಗಳಿಗೆ, ಸವಾಲುಗಳಿಗೆ ಇವತ್ತು ನಾವು ತಲೆ ಕೆಡಿಸ್ಕೊಳ್ಬೇಕಾದಂತಹ ಅಗತ್ಯನೇ ಇಲ್ಲ. ನಮ್ಮ ಕೆಲಸ ಇಷ್ಟೇನೆ. ಮೋದಿ ಅವರ ಪರವಾಗಿ ಜನ ಇವತ್ತು ವೋಟ್ ಹಾಕ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರು ಒಮ್ಮೆ ಕೈ ಮುಗಿದು ಒಂದ್ಸರಿ ಪ್ರೀತಿಯಿಂದ ಕೇಳಿದ್ರೆ ಸಾಕ್ರಿ. ದಯವಿಟ್ಟು ಧರ್ಮ ದೇಶಕ್ಕೋಸ್ಕರ ಈ ಬಾರಿ ನಿಮ್ಮ ವೋಟ್ ನಮಗೆ ಕೊಡಬೇಕು ಅಂತ ಕೇಳಿದ್ರೆ ಅವರೇ ಹೇಳ್ಬಿಡ್ತಾರೆ. 100%. ಅತಿಯಾದ ಆತ್ಮವಿಶ್ವಾಸ ಬೇಡ. ಅತಿಯಾದ ಆತ್ಮವಿಶ್ವಾಸ ಅದು ಸಾವಿಗೆ ದಾರಿ. ಯಾರೇ ಇರ್ಲಿ, ನಮ್ಮವ್ರಿರ್ಲಿ, ಅಂಥವ್ರ ಹತ್ರ ಹೋಗಿ ಒಮ್ಮೆ ಪ್ರೀತಿಯಿಂದ ನೀವು ಮಾತಾಡಿಸಿ, ಅಣ್ಣರೇ